ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೌರಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವ್ರಿಗೆ ಏನೋ ಸ್ನ್ಯಾಕ್ಸ್ ತಿನ್ನಂಗಾಗಿತ್ತಂತೆ. ಅದಕ್ಕೆ ಇವತ್ತು ನಾನು ಮಂಡಕ್ಕಿ ಪಕೋಡ, ನಮ್ ಕಡೆ ಮಂಡಕ್ಕಿ ಪಕೋಡನ ಅಂತಾರ, ಒಂದೊಂದ್ ಕಡೆ ಮಂಡಕ್ಕಿ ವಡೆ ಅಂತಾರ. ನೋಡಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನೀವ್ ಏನಂತೀರ ನೋಡ್ರಿ. ಅದಕ್ಕ ನಾನಂತೂ ಮಂಡಕ್ಕಿ ಪಕೋಡ ಅಂತಂದೆ ಅಂತೀವಿ ನಮ್ ಕಡೆ ಎಲ್ಲ. ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ, ಮತ್ತೆ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಂಗೆ ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾವ ತರ ಮಾಡೋದು ಮಂಡಕ್ಕಿ ಪಕೋಡ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಮಂಡಕ್ಕಿ ಪಕೋಡ ಮಾಡಕ್ಕೆ ಏನೇನ್ ಬೇಕು ಅನ್ನೋದನ್ನ ಮೊದ್ಲು ಹೇಳ್ತೀನಿ, ನೋಡ್ಕೊಂತ ಹೋಗಿ. ಫಸ್ಟ್ ಮಂಡಕ್ಕಿ, ಆಮೇಲೆ ಉಪ್ಪು, ಆಮೇಲೆ ಕೊತ್ತಂಬರಿ, ಆಮೇಲೆ ಕರಿಬೇವು, ಆಮೇಲೆ ಹಸಿಕಡ್ಲಿ ಬೇಳೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಶುಂಠಿ, ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಅಂದ್ರೆ ನಮ್ ಕಡೆ ಉಳ್ಳಾಗಡ್ಡಿ ಅಂತ, ನಿಮ್ ಕಡೆ ಈರುಳ್ಳಿ ಅಂತ ನೋಡಿ. ಈರುಳ್ಳಿ ಅಥವಾ ಮತ್ತೆ ಎಣ್ಣೆ. ಯಾವ ತರ ಮಾಡೋದನ್ನ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಮೊದಲು ಈ ಮಂಡಕ್ಕಿನ ನೀರಾಕಿ ಚೆನ್ನಾಗಿ ತೊಳ್ಕೊಂಡು ಹಂಗೆ ನೆನ್ಸ್ಕೊಳ್ಳೋಣ. ಒಂದ್ 5 ನಿಮಿಷ ನೆನಿಬೇಕು. ಮಂಡಕ್ಕಿ ಎಲ್ಲ ಚೆನ್ನಾಗಿ ನೆಂದು ನೀರೆಲ್ಲ ಹೋಗೋ ತರ ಹಿಂಡಿ ಮಂಡಕ್ಕಿನ ತಕ್ಕೋಬೇಕು. ಈಗ ನೀರಾಕಿ ಮಂಡಕ್ಕಿನ ತೊಯ್ಸ್ಕೊತಾ ಇದ್ದೀನಿ ನೋಡಿ. ನೀರ್ ಹಾಕಿದ್ದಾಯ್ತು. ಈಗ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಚೆನ್ನಾಗಿ ತೊಳ್ಕೊಂಡಿದ್ದಾಯ್ತು. ಇವು ಮಂಡಕ್ಕಿ ಎಲ್ಲ ಚೆನ್ನಾಗಿ ನೆಂದಿವೆ. ಇವನ್ನ ಒಂಚೂರು ನೀರಿರ್ಲಾರಂಗ ಹಿಂಡಿ ಮಂಡಕ್ಕಿನ ತಕ್ಕೋಬೇಕು. ಮತ್ತೆ ನೀರ್ ಹಂಗೆ ಇದ್ರೆ ಅದು ಪಕೋಡ ಎಣ್ಣೆಲಿ ಬಿಟ್ಟು ಪಿಸ್ರಾಗ್ಬಿಡುತ್ತೆ. ಅದಕ್ಕೆ ನೀರು ಎಲ್ಲ ಹೋಗುವಾಗ ಚೆನ್ನಾಗಿ ಹಿಂಡಿ ತಕೊಳ್ಳಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕೊಳ್ಳೋಣ. ಈಗ ಈರುಳ್ಳಿ ಹಾಕಾಯ್ತು. ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಹಾಕೊಳ್ಳೋಣ. ಸಣ್ಣಗೆ ಹೆಚ್ಚಿರೋ ಮೆಣಸಿನಕಾಯಿ ಮತ್ತು ಕರಿಬೇವನ್ನ ಹಾಕೊಂಡಾಯ್ತು. ಈಗ ಸಣ್ಣಗೆ ಹೆಚ್ಚಿರೋ ಶುಂಠಿನ ಹಾಕೊಳ್ಳೋಣ. ಈಗ ಶುಂಠಿನ ಹಾಕೊಂಡಾಯ್ತು. ಈಗ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿನ ಹಾಕೊಳ್ಳೋಣ. ಕೊತ್ತಂಬರಿನ ಹಾಕಾಯ್ತು. ಈಗ ಇದಕ್ಕ ಕಡಲೆ ಹಿಟ್ಟು ಹಾಕೊಳ್ಳೋಣ. ಕಡಲೆ ಹಿಟ್ಟು ಹಾಕಾಯ್ತು. ಈಗ ಇದಕ್ಕ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕಾಯ್ತು. ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ಮಾಡುವಾಗ ನನ್ನ ಸಣ್ಣ ಮಗ ನನ್ನ ಪಕ್ಕದಲ್ಲೇ ಇದ್ದ. ಸ್ವಲ್ಪ ಕಿಡಿಗೇಡಿ ಮಾಡಕತ್ತಿದ್ನ. ಅವನ ವಾಯ್ಸ್ ನಿಮ್ಗೆ ಕೇಳಿಸ್ತಿದೆ ಅನ್ಸುತ್ತಾ? ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಸಹ ಹಾಕಾಯ್ತು. ಈಗ ಸ್ವಲ್ಪ ಸೋಡಾ ಹಾಕಿ ನಮ್ಗೆ ಎಷ್ಟು ನೀರ್ ಬೇಕು ಅಷ್ಟು ನೀರ್ ಹಾಕೊಂಡು ಎಣ್ಣೆಲಿ ಕರೆದ್ರೆ ರೆಡಿ ಆಗುತ್ತೆ ರೆಸಿಪಿ. ನೀರ್ ಸಹ ಹಾಕಾಯ್ತು. ಈಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಈ ತರ ಕಲ್ಸ್ಕೊಂಡಿದೀನಿ. ನೀವು ಸಹ ಈ ತರ ಕಲ್ಸ್ಕೊಳ್ಳಿ. ಹಿಟ್ಟನೆಲ್ಲ ಚೆನ್ನಾಗಿ ಕಲ್ಸ್ಕೊಂಡಿರೋದಾಯ್ತು. ಈಗ ಎಣ್ಣೆ ಕಾಯಕ್ಕಿಡೋಣ. ನೋಡಿ ಫ್ರೆಂಡ್ಸ್, ಒಲೆನ ಹಚ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದೀನಿ. ಈಗ ಇದಕ್ಕ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೈತೆ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯಿ ಬರೋವರೆಗೂ ನಾನು ನಿಮ್ ಜೊತೆ ಮಾತಾಡ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ಯಾವ್ಯಾವ ರೆಸಿಪಿ ಏನೇನ್ ಮಾಡಕ್ ಬರುತ್ತಾ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಮತ್ತೆ ನೀವು ನಿಮ್ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಇನ್ನು ನಿಮ್ ಫ್ರೆಂಡ್ಸ್ಗೂ ನನ್ನ ವಿಡಿಯೋಸ್ ನ ಶೇರ್ ಮಾಡಿ. ಹಂಗೆ ಯಾರ್ಯಾರು ನಮ್ ಚಾನಲ್ ನೋಡ್ದೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬರ್ ಹೆಚ್ಚಾದಂಗೆಲ್ಲ ನನಗೂ ವಿಡಿಯೋಸ್ ಮಾಡಕ ಒಂದು ಉತ್ಸಾಹ ಬರುತ್ತಾ. ಅಕ್ಕ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಈಗ ವಿಡಿಯೋ ನೋಡೋಣ ಬನ್ನಿ. ಎಣ್ಣೆ ಕಾದಿದೆ. ಈಗ ಇದನ್ನ ಹಿಟ್ಟನ್ನ ಪಕೋಡ ತರ ಯಾವ ತರ ಹಾಕ್ತೀನಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಹಿಟ್ಟನೆಲ್ಲ ಎಣ್ಣೆಲ್ಲ ಹಾಕಿದ್ದೀನಿ. ಇದನ್ನ ಸಣ್ಣ ಉರಿಲಿ ಬೆನ್ಸ್ಕೊಳ್ಳೋಣ. ಹೆಚ್ಚು ಉರಿ ಹಾಕೋಬೇಡಿ. ಹೆಚ್ಚು ಉರಿ ಹಾಕೊಂಡ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಒಳಗೆ ಹಸಿ ಹಸಿ ಆಗೇ ಇರುತ್ತೆ. ಸಣ್ಣ ಉರಿಲೆ ಇದನ್ನ ಕರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ಈಗ ಒಂದು ಪ್ಲೇಟಲ್ಲಿ ತಕೋತೀನಿ. ಪ್ಲೇಟಲ್ಲಿ ತಕೊಂಡು ಫೈನಲಿ ಪಕೋಡ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಫೈನಲಿ ಮಂಡಕ್ಕಿ ಪಕೋಡ ರೆಡಿ ಆಗಿದೆ. ಇದನ್ನ ಟೊಮೊಟೊ ಸಾಸಲ್ಲಿ ತಿಂದ್ರೆ ಇನ್ನು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇಲ್ಲ ಅಂದ್ರೆ ಸಾಸ್ ಇಲ್ಲ ಅಂದ್ರೂ ಹಾಗೇನು ತಿನ್ಬಹುದು. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.